Hello everyone, welcome to 7th Standard Kan Prakash. Swapping the order of things in everyday life. ಸೊ ಎವ್ರಿಡೇ ಲೈಫಲ್ಲಿ ಏನೊಂದು ನಾವು ಒಂದು ಹ್ಯಾಬಿಟ್ ರೀತಿ ಮಾಡ್ತಾ ಇರ್ತೀವಿ ಅದನ್ನು ಸ್ವಾಪ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸ್ಮಾಲ್ ಸ್ಟೋರಿ ರೀತಿ ಕೊಟ್ಟಿದ್ದಾರೆ ಓಕೆನಾ. ಮಾನಸ ಇಸ್ ಗೋಯಿಂಗ್ ಔಟ್ಸೈಡ್ ಟು ಪ್ಲೇ. ಸೊ ಶಿ ಇಸ್ ಮಾನಸ, ಶಿ ಇಸ್ ಗೋಯಿಂಗ್ ಔಟ್ಸೈಡ್ ಟು ಪ್ಲೇ. ಹರ್ ಮದರ್ ಸೇಸ್ ವೇರ್ ಯುವರ್ ಹ್ಯಾಟ್ ಆ್ಯಂಡ್ ಶೂಸ್. ಓಕೆ, ಹ್ಯಾಟ್ ಮತ್ತು ಶೂನ ಹಾಕೊಂಡು ಬಾ ಅಂತ ಹೇಳ್ತಾಳೆ ಅವರಮ್ಮ. ವಿಚ್ ಒನ್ ಶುಡ್ ಶಿ ವೇರ್ ಫಸ್ಟ್? ಇಸ್ ದೇರ್ ಎನಿ ರೂಲ್ಸ್? ಫಸ್ಟ್ ಹ್ಯಾಟೇ ಹಾಕೊಬೇಕು ಅಥವಾ ಆಮೇಲೆ ಶೂನೇ ಹಾಕೊಬೇಕು, ಏನಾದ್ರು ರೂಲ್ಸ್ ಇದೆಯಾ? ನೋ, ಶಿ ಕ್ಯಾನ್ ವೇರ್ ಹರ್ ಹ್ಯಾಟ್ ಫಸ್ಟ್ ಆ್ಯಂಡ್ ದೆನ್ ಹರ್ ಶೂ. ಅವಳು ಏನು ಮಾಡ್ಬೋದು, ಫಸ್ಟ್ ಹ್ಯಾಟ್ ಹಾಕೋಬೋದು, ಆಮೇಲೆ ಶೂ ಹಾಕೋಬೋದು, ಅಥವಾ ಫಸ್ಟ್ ಶೂ ಹಾಕೊಂಡು ಆಮೇಲೆ ಹ್ಯಾಟ್ ಹಾಕೋಬೋದು. ಸೊ ಏನಾದರೂ ಡಿಫ್ರೆನ್ಸ್ ಆಗುತ್ತೆ ಹಂಗೆ ಮಾಡಿದ್ರೆ? ನೋ, ದರ್ ಇಸ್ ನೋ ಡಿಫ್ರೆನ್ಸ್. ಮಾನಸ ವಿಲ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಇನ್ ಬೋತ್ ದ ಕೇಸಸ್. ಸೊ ಎರಡು ಕೇಸಲ್ಲೂ ಫೈನಲ್ ಆಗಿ ಅವಳು ಕಾಣೋದು ಒಂದೇ ರೀತಿ ಅಲ್ವಾ, ಹ್ಯಾಟು ಇರುತ್ತೆ ಶೂಸು ಇರುತ್ತೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಅವಳು ಯಾವ ಆರ್ಡರ್ನ ಫಾಲೋ ಮಾಡಿದ್ಲು, ಫಸ್ಟ್ ಹ್ಯಾಟ್ ಹಾಕೊಂಡ ಆಮೇಲೆ ಶೂ ಹಾಕೊಂಡ, ಇಟ್ ಡಸಂಟ್ ಮ್ಯಾಟರ್. Imagine a different situation. Manasa's mother says, wear your socks and shoes. ಈಗ ಆರ್ಡರ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಅವಳು ಏನು ಹೇಳಿದಾಳೆ ಅವರಮ್ಮ, ಸಾಕ್ಸ್ ಹಾಕೋ ಆಮೇಲೆ ಶೂ ಹಾಕೋ ಅಂತ. ಅವಳು ಅದನ್ನ ಉಲ್ಟಾ ಮಾಡೋದಕ್ಕಾಗತ್ತಾ? No, she has to wear socks first, then shoe. Now the order matters. Okay, she should wear socks and then shoe. First socks ಹಾಕೊಬೇಕು, ಆಮೇಲೆ ಶೂಸ್ ಹಾಕೋಬೇಕು. ಸೊ ಹಿಯರ್ ಕಮ್ಸ್ ದ ಆರ್ಡರ್. ಇಫ್ ಶಿ ವೇರ್ ಶೂಸ್ ಅಂಡ್ ದೆನ್ ಸಾಕ್ಸ್, ಮಾನಸ ಫೀಲ್ ವೆರಿ ಅನ್ಕಂಫರ್ಟಬಲ್ ಅಂಡ್ ಲುಕ್ ವೆರಿ ಆಡ್ ಆರ್ ಡಿಫ್ರೆಂಟ್. ಓಕೆ, ಸೊ ಈಗ ಈ ಹ್ಯಾಟ್ ಮತ್ತು ಶೂ ಕಂಪ್ಯಾರಿಸನ್ ಏನಿದೆ, ದಿಸ್ ಇಸ್ ಲೈಕ್ ಅಡಿಷನ್ ರೀತಿ. ಯಾವುದು ಆರ್ಡರ್ ಫಾಲೋ ಮಾಡಿದ್ರು ಫೈನಲ್ ಆಗಿ ಕಾಣೋದು ಒಂದೇ ರೀತಿ ಅಲ್ವಾ. ಸೊ ಫೈನಲ್ ಆಗಿ ಯಾವ ರೀತಿ ಅಡಿಷನ್ ಮಾಡಿದ್ರು ಫೈನಲ್ ಆನ್ಸರ್ ಶುಡ್ ಬಿ ಸೇಮ್. ಬಟ್ ಈ ಸಾಕ್ಸ್ ಶೂ ಅಂತ ಏನಿದೆ, ಇದು ಅಡಿಷನ್ ಬಿಟ್ಟು ಬೇರೆ ಎಲ್ಲ ಕೇಸಲ್ಲೂ ಬರುತ್ತೆ. ಸೊ ಮೈನಸ್ ಮಾಡಿದಾಗಲೂ ಡಿಫ್ರೆಂಟ್ ಆಗುತ್ತೆ ಆನ್ಸರು, ಇಂಟು ಇದ್ದಾಗ, ಡಿವಿಷನ್ ಇದ್ದಾಗ, ಈ ಎಲ್ಲ ಆಪ್ರೇಷನ್ಸ್ ಮಿಕ್ಸ್ ಆಗಿರುತ್ತಲ್ಲ, ಆ ಕೇಸಸಲ್ಲಿ ನಮಗೆ ಡಿಫ್ರೆಂಟ್ ಬರುತ್ತೆ ವ್ಯಾಲ್ಯೂ. ಆವಾಗ ನಮಗೆ ಆರ್ಡರ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಯಾವಾಗೆಲ್ಲ ಮಿಕ್ಸ್ಡ್ ಆಪರೇಷನ್ಸ್ ಇರುತ್ತೋ ಆವಾಗ ಆರ್ಡರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಆರ್ಡರ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೋರ್ ಎಕ್ಸ್ಪ್ರೆಷನ್ ಆ್ಯಂಡ್ ದೇರ್ ಟರ್ಮ್ಸ್. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ 7th ಎಕ್ಸಾಂಪಲ್ ನೋಡೋಣ. ಅಮ್ಮು, ಚರಣ್, ಮಧು ಆ್ಯಂಡ್ ಜಾನ್ ವೆಂಟ್ ಟು ಅ ಹೋಟೆಲ್ ಆ್ಯಂಡ್ ಆರ್ಡರ್ಡ್ 4 ದೋಸಾಸ್. ಸೊ ಎಷ್ಟು ದೋಸಾ? 4 ಜನ ಹೋಗಿದ್ದಾರೆ, 4 ದೋಸಾ ಆರ್ಡರ್ ಮಾಡಿದ್ದಾರೆ. ಈಚ್ ದೋಸಾ ಕಾಸ್ಟ್ 23 rupees ಆ್ಯಂಡ್ ದೇ ವಿಶ್ ಟು ಥ್ಯಾಂಕ್ ದ ವೇಟರ್ ಬೈ ಟಿಪ್ಪಿಂಗ್ 5 rupees. ಓಕೆನಾ, ಸೊ ಒಂದು ದೋಸಾಗೆ ಎಷ್ಟು ಕಾಸ್ಟ್ ಆಗುತ್ತೆ? 23 rupees. ಮತ್ತು ಅವ್ರು ಏನು ಮಾಡಿದ್ದಾರೆ, ಟಿಪ್ ಕೊಟ್ಟಿದ್ದಾರೆ. 4 ಜನ ಸೇರಿ 5 rupees ಟಿಪ್ ಕೊಟ್ಟಿದ್ದಾರೆ. ರೈಟ್ ಅನ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದ ಟೋಟಲ್ ಕಾಸ್ಟ್. ಈಗ ಟೋಟಲ್ ಕಾಸ್ಟ್ನ ಹೇಗೆ ಬರೆಯೋದು? ಎಷ್ಟು ಜನ ಇದ್ರು ಅವರು? 4 ಮೆಂಬರ್ಸ್ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ದೋಸೆ ಆರ್ಡರ್ ಮಾಡಿದ್ದಾರೆ ಅಂದರೆ 4 into 23 ಟೋಟಲ್ ನಂಬರ್ ಆಫ್ ದೋಸೆ. ಇದ್ರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ, 5 rupees ಟಿಪ್ ಆ್ಯಡ್ ಮಾಡಿದ್ದಾರೆ. ಸೊ +5. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. Okay, can the total amount with the tip written as 4 into 23 plus 5? Yes, it is correct. Evaluating it we get answer. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಆರ್ಡರ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಸೊ ವಾಟ್ ಆರ್ಡರ್ ವಿ ಹ್ಯಾವ್ ಟು ಫಾಲೋ ಹಿಯರ್? ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್. ದಿಸ್ ಇಸ್ ದ ಆರ್ಡರ್. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. 4 into 23 ವಿ ಹ್ಯಾವ್ ಟು ಸಾಲ್ವ್ ಇಟ್ ಫಸ್ಟ್. 4 into 23 ಎಷ್ಟಾಗುತ್ತೆ? ಸೊ 4 into 23. 4 3s are 12, 1 carry. 4 2s are 8, 9. So it is 92. 92 plus 5 rupees tip. So total ಎಷ್ಟಾಯಿತು? 97 rupees. So this is the final answer. But this is the expression. ಈ ಎಕ್ಸ್ಪ್ರೆಷನ್ನ ನಿಮಗೆ ಬರೆಯೋದಕ್ಕೆ ಬರಬೇಕು. ಅಲ್ಲಿ ಓದಿ ಸ್ಟೋರಿ ಥರ ಏನಿರುತ್ತೆ ಅದನ್ನು ಓದಿ ನೀವು ಎಕ್ಸ್ಪ್ರೆಷನ್ನ ಮಾಡಬೇಕು. ಓಕೆ, thus the 4 into 23 plus 5 is the correct way of writing the expression. If the total number of friends goes up to 7, ಇಲ್ಲಿ 4 ಮೆಂಬರ್ಸ್ ಹೋಗಿದ್ರಲ್ವಾ, 7 ಮೆಂಬರ್ಸ್ ಹೋದರೆ ಆ್ಯಂಡ್ ದ ಟಿಪ್ ರಿಮೇನ್ಸ್ ದ ಸೇಮ್. ಓಕೆನಾ, ಟೋಟಲ್ ಎಲ್ಲ ಸೇರಿ ಕೊಡ್ತಿರೋ ಟಿಪ್ ಸೇಮ್ ಇದೆ. ಹೌ ಮಚ್ ವಿಲ್ ದೇ ಹ್ಯಾವ್ ಟು ಪೇ? ಎಷ್ಟು ಕೊಡಬೇಕು? 4 ಮೆಂಬರ್ಸ್ ಬದಲು 7 ಮೆಂಬರ್ಸ್ ಹೋದರೆ. ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಸಿಚುವೇಶನ್, ಐಡೆಂಟಿಫೈ ದ ಟರ್ಮ್ಸ್. ಸೊ ಎಕ್ಸ್ಪ್ರೆಷನ್ ಏನಾಗುತ್ತೆ? 4 into 23 ಮಾಡಿದ್ವಿ, ಬಟ್ ಇಲ್ಲಿ 7 into 23 ಪ್ಲಸ್ ಟಿಪ್ ರಿಮೇನ್ಸ್ ದ ಸೇಮ್. ಸೊ 5 rupees ಟಿಪ್. ಓಕೆನಾ, 7 into 23 ಎಷ್ಟು?
7 into 23. 7 3s are 21, 2 carry, 7 2s are 14, 15, 16. So 6 116 plus 5 rupees tip. The total answer is 166. So this is the total cost. Okay. Example 8. Children in a class are playing fire in the mountain. Run, run. So whenever the teacher calls out a number, students are supposed to arrange themselves in group of that number. Whoever is not part of the announced group size is out. ಸೊ ಒಂದೇನೋ ಗೇಮ್ ಆಡ್ತಿದ್ದಾರೆ. ಟೀಚರ್ ಯಾವ ನಂಬರ್ ಹೇಳ್ತಾರೆ ಅಷ್ಟು ಜನ ಗ್ರೂಪಲ್ಲಿ ಇರಬೇಕು. ಇಫ್ ಶಿ ಸೇಸ್ 5, ಆಲ್ ಆಫ್ ದೆಮ್ ಶುಡ್ ಮೇಕ್ ಅ ಗ್ರೂಪ್ ಆಫ್ 5. ನೋಡಿ 5 5 5 5. ಸೊ ಯಾರು ರಿಮೈನಿಂಗ್ 5 ಇಲ್ಲದೆ ಇರೋ ಒಂದು ಗ್ರೂಪ್ ಇರುತ್ತೆ ಅವರು ಔಟ್. ಓಕೆ. ರೂಬಿ ವಾಂಟೆಡ್ ಟು ರೆಸ್ಟ್ ಅಂಡ್ ಸ್ಯಾಟ್ ಆನ್ ಅದರ್ ಸೈಡ್. ಸೊ ಇಷ್ಟು ಜನ ಮಕ್ಕಳು ಆಟ ಆಡ್ತಿದ್ದಾರೆ, ಬಟ್ ಅದರಲ್ಲಿ ರೂಬಿ ಆಟ ಆಡ್ತಾ ಇಲ್ಲ, ಅವಳು ಸೈಡಲ್ಲಿ ಕೂತಿದ್ದಾಳೆ. ಓಕೆನಾ. ದ ಅದರ್ 33 ಸ್ಟೂಡೆಂಟ್ಸ್ ವರ್ ಪ್ಲೇಯಿಂಗ್ ದ ಗೇಮ್ ಇನ್ ದ ಕ್ಲಾಸ್. ಸೊ ಮಿಕ್ಕಿರೋ 33 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಪ್ಲೇಯಿಂಗ್ ದ ಗೇಮ್ ಇಸ್ 33. ದ ಟೀಚರ್ ಕಾಲ್ಡ್ ಔಟ್ 5. ಸೊ ಟೀಚರ್ ಎಷ್ಟು ನಂಬರ್ ಹೇಳ್ತಿದ್ದಾರೆ 5 ಹೇಳ್ತಿದ್ದಾರೆ. ಸೊ ಆಲ್ ಆಫ್ ದೆಮ್ ಹ್ಯಾವ್ ಟು ಗ್ರೂಪ್ ಆಫ್ 5. ಓಕೆ. ಗ್ರೂಪ್ ಆಫ್ 5ನ ಅವ್ರು ಫಾರ್ಮ್ ಮಾಡಬೇಕು. ಸೊ ಇಲ್ಲೆಲ್ಲ ಫಾರ್ಮ್ ಮಾಡಿದ್ದಾರೆ. ದ ಚಿಲ್ಡ್ರನ್ ಸೆಟಲ್ಡ್ ರೂಬಿ ರೋಟ್. ಸೊ ಒನ್ಸ್ ಚಿಲ್ಡ್ರನ್ ಸೆಟಲ್ಡ್ ರೂಬಿ ರೋಟ್ 6 into 5 plus 3. ಸೊ ಇದು ಎಕ್ಸ್ಪ್ರೆಷನ್ ರೂಬಿ ಬರ್ತಿದ್ದು. ಅವಳು ಕೂತಿ ಈ ಪ್ಲೇ ಏನು ಆಟ ಆಡ್ತಿದ್ದಾರೆ ಅದನ್ನು ನೋಡ್ತಿರ್ತಾಳಲ್ವ. ಸೊ ಎಷ್ಟು ಜನ ಫಾರ್ಮ್ ಆಯಿತು ಇಲ್ಲಿ ಅದನ್ನು ಅವಳು ಎಕ್ಸ್ಪ್ರೆಷನಲ್ಲಿ ಬರ್ತಿರ್ತಾಳೆ. ಸೊ 5 ಗ್ರೂಪ್ ಅಲ್ವಾ, ಎಷ್ಟು 5 ಗ್ರೂಪ್ ಆಗಬೇಕು. ಎಷ್ಟು ಗ್ರೂಪ್ಸ್ ಇದೆ 5 ನಂಬರ್ ಇರೋ ಗ್ರೂಪು ಅಂತ ನೋಡಬೇಕು. ಸೊ 1 2 3 4 5 6. ಸೊ 6 ಗ್ರೂಪ್ ಇದೆ 5 ಮೆಂಬರ್ದು. 6 ಗ್ರೂಪ್ ಆಫ್ 5 ಮೆಂಬರ್ಸ್. ರಿಮೈನಿಂಗ್ ಎಷ್ಟು +3. ಓಕೆನಾ. ಇದ್ರದ್ದು ಟೋಟಲ್ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಎಷ್ಟು ಬರಬೇಕು 33 ಬರಬೇಕು. ಯಾಕಂದರೆ 33 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರೋದಲ್ವಾ. ಸೊ ಇಷ್ಟು ಜನ ಸೇರಿ ಎಷ್ಟು ಬರಬೇಕು 33. ಇದನ್ನು ಸಾಲ್ವ್ ಮಾಡಿದ್ರು 33 ಬರುತ್ತೆ. ಯಾಕಂದರೆ 6 5 30 + 3 33. ಓಕೆ. ಸೊ ಈ 3 ಮೆಂಬರ್ಸ್ ಏನಿದ್ದಾರೆ ಇವರು 5 ಮೆಂಬರ್ಸ್ ಗ್ರೂಪ್ ಮಾಡೋಕ್ಕಾಗದೆ ಲಾಸ್ಟಲ್ಲಿ ನಿಂತಿರೋರು. ಓಕೆನಾ. Think and discuss why she wrote this. The expression written as sum of terms is. ಸೊ ಏನು ಎಕ್ಸ್ಪ್ರೆಷನ್ ಹೇಳ್ತಿದೆ, ಇದು 1 ಟರ್ಮ್, ಇದು 1 ಟರ್ಮ್. ಯಾಕಂದರೆ ಇಂಟು ಇದ್ರೆ ಅದು ಸಿಂಗಲ್ ಟರ್ಮ್, ಇದಿಷ್ಟು ಸಿಂಗಲ್ ಟರ್ಮ್. ಪ್ಲಸ್ ಇದ್ರೆ ಮಾತ್ರ ಆ ಕಡೆ ಈ ಕಡೆ ಎರಡು ಟರ್ಮ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ 6 into 5 ಅಂದರೆ 6 ಗ್ರೂಪ್ಸ್ ಇದೆ 5 ಮೆಂಬರ್ಸ್ದು, ಪ್ಲಸ್ ರಿಮೈನಿಂಗ್ 3 ಮೆಂಬರ್ಸ್ ಅಂತ ಅರ್ಥ. ಫಾರ್ ಈಚ್ ಆಫ್ ದ ಕೇಸ್ ಬಿಲೌ ರೈಟ್ ಅನ್ ಎಕ್ಸ್ಪ್ರೆಷನ್ ಇನ್ ಐಡೆಂಟಿಫೈಡ್ ಟರ್ಮ್ಸ್. ಓಕೆ. ಸೊ ಈಗ ಟೀಚರ್ ಏನಾದರೂ 4 ಅಂತ ನಂಬರ್ ಕೂಗಿದ್ರೆ ಏನು ಎಕ್ಸ್ಪ್ರೆಷನ್ ಬರಿಬೋದು? ಇದನ್ನು ನಾವು 33 ಮೆಂಬರ್ಸ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವ್ರನ್ನ ಗ್ರೂಪ್ ಮಾಡಿಸಿ ನೋಡಿ ಚೆಕ್ ಮಾಡಿ ಬರೀ ಅವಶ್ಯಕತೆ ಇಲ್ಲ. ಹಾಗೇನೂ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತಂದರೆ 33 ಅಲ್ವಾ ಟೋಟಲ್ ಇರೋದು, ಡಿವೈಡೆಡ್ ಬೈ 4. ಯಾಕಂದರೆ 33 ಮೆಂಬರ್ಸ್ನ 4 ಗ್ರೂಪ್ ಆಗಿ ನಾನು ಡಿವೈಡ್ ಮಾಡಬೇಕು, ಅದಕ್ಕೆ ಡಿವೈಡ್ ಬೈ 33 ಅಂತ ಮಾಡಿದ್ದೀನಿ. ಸೊ ಐ ವಿಲ್ ರೈಟ್ ಲೈಕ್ ದಿಸ್. 4ನ ಡಿವೈಡ್ ಮಾಡಿದ್ರೆ ನಿಯರೆಸ್ಟ್ 4 8s are 32. 4 ಟೇಬಲಲ್ಲಿ ನಿಯರೆಸ್ಟ್ ನಂಬರ್ ಬರೋದು. ರಿಮೈನಿಂಗ್ ಎಷ್ಟು 1. ಅಂದರೆ 4 ಮೆಂಬರ್ಸ್ ಆಗಿ ನಾವು 8 ಗ್ರೂಪ್ ಮಾಡ್ಬೋದು. ಈ ಕೋಶಂಟ್ ಏನಿದೆ ಇದು ಗ್ರೂಪ್ಸ್, 8 ಗ್ರೂಪ್ಸ್ ಮಾಡ್ಬೋದು. 4 into 8 ಅಥವಾ 8 into 4 ಬೋತ್ ಆರ್ ಸೇಮ್. ಪ್ಲಸ್ ರಿಮೈನಿಂಗ್ ಎಷ್ಟು ಉಳ್ಕೊಂಡಿದ್ದಾರೆ +1. ಒಬ್ಬರು ಮಾತ್ರ ಸಿಂಗಲ್ ಆಗಿ ಉಳ್ಕೊಂಡಿದ್ದಾರೆ, ಯಾವ ಗ್ರೂಪ್ಗೂ ಸೇರಿದೆ. ಓಕೆನಾ. 4 2s ಎಷ್ಟಾಯಿತು 32 + 1 33. ದ ಎಕ್ಸ್ಪ್ರೆಷನ್ ಕುಡ್ ಬಿ 8 into 4 ಅಂತನಾರು ಬರಿಬೋದು, 4 into 8 ಅಂತನಾರು ಬರಿಬೋದು. ಸೊ 8 ಗ್ರೂಪ್ ಆಫ್ ಮೆಂಬರ್ 4 ಪ್ಲಸ್ 1 ಈಸ್ ರಿಮೈನಿಂಗ್. ಓಕೆ. ಹೀಗೆ 7ಗೆ ಮಾಡಿದ್ರೆ 33 ಡಿವೈಡೆಡ್ ಬೈ 7. ಸೊ 7 4s are 28 ನಿಯರೆಸ್ಟ್. ಸೊ ಎಷ್ಟು ಎಕ್ಸ್ಟ್ರಾ ಆಯಿತು 5 ಎಕ್ಸ್ಟ್ರಾ. ಸೊ ನಾನು ಕ್ಯಾರಿ ತೊಗೊಂಡ್ರೆ 13 ಆಗುತ್ತೆ, 5 ಎಕ್ಸ್ಟ್ರಾ ಇದ್ದಾರೆ. ಸೊ 4 ಗ್ರೂಪ್ ಆಫ್ 7. ಕೋಶಂಟ್ ಬಂದು ಎಷ್ಟು ನಂಬರ್ ಆಫ್ ಗ್ರೂಪ್ಸ್ ಮಾಡ್ಬೋದು ಅಂತ 4 into 7 ಪ್ಲಸ್ ರಿಮೈನಿಂಗ್ 5. ಸೊ ಈ 5 ಮೆಂಬರ್ಸ್ ಏನಿದ್ದಾರೆ ರಿಮೈನಿಂಗ್ ಅವರು ಉಳ್ಕೊಂಡಿದ್ದಾರೆ, 7 ಗ್ರೂಪ್ ಮಾಡೋಕ್ಕಾಗಿಲ್ಲ ಅವರಿಗೆ. ರೈಟ್ ಎಕ್ಸ್ಪ್ರೆಷನ್ಸ್ ಲೈಕ್ ದಿಸ್ ಅಬೌವ್ ಫಾರ್ ಯುವರ್ ಕ್ಲಾಸ್ ಸೈಜ್. ಸೊ ನಿಮ್ಮ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಜನ ಇದ್ದಾರೆ ಅದನ್ನು ತಗೊಂಡು ಲೈಕ್ 4ಗೆ ನಂಬರ್ ಆಫ್ ಗ್ರೂಪ್ ಆಫ್ 4ಗೆ ಅಥವಾ 7ಗೆ ಮಾಡಿ ಟ್ರೈ ಮಾಡಿ. ಆನ್ಸರ್ ಏನು ಬರುತ್ತೆ ಕಮೆಂಟಲ್ಲಿ ಹಾಕಿ. ಓಕೆ.
So let's continue this topic in the next class.